ನೀವು ಧಾರವಾಡ, ದಾವಣಗೆರೆ, ಚಿತ್ರದುರ್ಗ ಮಾರ್ಗವಾಗಿ ಬೆಂಗಳೂರಿಗೆ ಬರುವಾಗ ಈ ಸಿರಾ ದಾಟಿದ ಕೂಡಲೇ ಚಿಕ್ಕನಹಳ್ಳಿ ಬಳಿ ನೀವು ನಿಮ್ಮ ವಾಹನದಿಂದ ಕಿಟಕಿನಲ್ಲಿ ಹೊರಗಡೆ ನೋಡುವ ಅಭ್ಯಾಸ ಇದ್ದರೆ ಈ ಪಾರಂಪರಿಕ ಕಟ್ಟಡವೊಂದು ನಿಮ್ಮ ಗಮನವನ್ನು ಸೆಳೀತದೆ. ಈ ಕಟ್ಟಡವನ್ನು ನೋಡಿದ ಕೂಡಲೇ ಇದೇನು ಬ್ರಿಟಿಷ್ನರ ಕಾಲದಲ್ಲಿ ಬ್ರಿಟಿಷ್ನವ್ರು ಕಟ್ಟಿಸಿದ ಕಟ್ಟಡವೇನೋ ಅಪ್ಪ ಅಂತ ನಿಮ್ಗೆ ಅನ್ನಿಸ್ತದೆ. ಆದರೆ ಬ್ರಿಟಿಷ್ನರ ಕಾಲದಲ್ಲಿ ಕಟ್ಟಿದ ಕಟ್ಟಡ ಹೌದು, ಆದರೆ ಬ್ರಿಟಿಷ್ನವ್ರ ಪಾತ್ರ ಇದರಲ್ಲಿ ಏನೂ ಇಲ್ಲ. ದೇಶಿ ಜನರೇ ಕಟ್ಟಿದಂತಹ ಕಟ್ಟಡ ಇದಾಗಿದೆ. ಅದರಲ್ಲೂ ಕೂಡ ಸ್ಥಳೀಯರ ಪಾತ್ರವೇ ಪ್ರಮುಖವಾಗಿದೆ. ಅದರ ಜೊತೆಗೆ ಮೈಸೂರು ಮಹಾರಾಜರು ಮತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರೇ ಈ ಕಟ್ಟಡದ ನೀಲಿ ನಕ್ಷೆಯನ್ನು ತಯಾರಿಸಿದ್ದಾರೆ. ಇಲ್ಲಿ ಮೈಸೂರು ಮಹಾರಾಜರು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಬರೀ ನೆಪ ಅಷ್ಟೇ. ಸ್ಥಳೀಯ ವ್ಯಕ್ತಿ ಉಗ್ರೇಗೌಡ ಎಂಬುವಂಥವರ ತ್ಯಾಗ, ದಾನ, ಧರ್ಮ, ದೂರದೃಷ್ಟಿ ಮತ್ತು ಆ ಉಗ್ರೇಗೌಡರು ಹೊಂದಿದ್ದಂತಹ ಆಧುನಿಕ ಕೃಷಿಯ ಬಗೆಗಿನ ಒಳನೋಟವೇ ಇಂಥದ್ದೊಂದು ಪಾರಂಪರಿಕ ಕಟ್ಟಡ ಇವತ್ತಿನವರೆಗೂ ಸಾಕ್ಷೀಭೂತವಾಗಿ ನಿಲ್ಲಲಿಕ್ಕೆ ಆ ಉಗ್ರೇಗೌಡರು ಕಾರಣರಾಗಿದ್ದಾರೆ. ಯಾರು ಈ ಉಗ್ರೇಗೌಡರು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಿಜಕ್ಕೂ ಈ ಒಂದು ಕಟ್ಟಡ ನಿಮ್ಮನ್ನು ಆಕರ್ಷಣೆಗೊಳಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಈ ಚಿಕ್ಕನಹಳ್ಳಿಯ ನರಸೇಗೌಡರು ಎಂಬುವರ ಮಗನೇ ಈ ಉಗ್ರೇಗೌಡರು. ಈ ಉಗ್ರೇಗೌಡರು ಅಗರ್ಭ ಶ್ರೀಮಂತರು, ಅಪಾರ ಆಸ್ತಿವಂತರು. ಅವರು ಬದುಕಿದ ಕಾಲದಲ್ಲೇ ಇಲ್ಲಿ ಈ ಕಟ್ಟಡದ ಎದುರುಗಡೆನೇ ರಾಷ್ಟ್ರೀಯ ಹೆದ್ದಾರಿ 48 ಆದೋಗಿದೆ. ಈಗ ಅದು ರಾಷ್ಟ್ರೀಯ ಹೆದ್ದಾರಿ 48. ಆದರೆ ಹಿಂದೆ ಏನು ಈ ಢಾಬಸ್ ಅನ್ನುವರು ನಿರ್ಮಿಸಿದರು ಆ ರಸ್ತೆಯನ್ನು, ಅದು NH4 ಅಂದರೆ ರಾಷ್ಟ್ರೀಯ ಹೆದ್ದಾರಿ 4 ಆಗಿತ್ತು. ಆ ರಸ್ತೆಯಲ್ಲಿ ಹಾದು ಹೋಗುವಂತಹ ಯಾತ್ರಾರ್ಥಿಗಳಿಗೆ ಈ ಕಟ್ಟಡ ಇದೆಯಲ್ಲ, ಇದೇ ಜಾಗದಲ್ಲಿ ಧರ್ಮಛತ್ರವನ್ನು ಇವರು ತೆಗೆದಿದ್ರು. ಅಂದರೆ ಧರ್ಮಛತ್ರ ಅಂದರೆ ಇಲ್ಲಿ ಊಟ, ವಸತಿ, ನೀರು ಎಲ್ಲ ಸೌಲಭ್ಯಗಳನ್ನು ಯಾತ್ರಾರ್ಥಿಗಳಿಗೋಸ್ಕರ ಧರ್ಮಛತ್ರವನ್ನು ಈ ಉಗ್ರೇಗೌಡರು ಸ್ಥಾಪಿಸಿದರು. ಇವತ್ತಿಗೂ ಕೂಡ ಈ ಕಟ್ಟಡದ ಮುಂದೆ ಅಂದಿನ ಧರ್ಮಛತ್ರಕ್ಕಾಗಿ ಕಟ್ಟಿಸಿದಂತಹ ಕಲ್ಲು ಬಾವಿ ಇವತ್ತಿಗೂ ಅಚ್ಚಳಿಯದೆ ಉಳಿದಿದೆ. ದಾನ ಧರ್ಮದಲ್ಲಿ ಹೆಸರುವಾಸಿಯಾಗಿದ್ದ ಉಗ್ರೇಗೌಡರಿಗೆ ಸಂತಾನ ಫಲವಿರಲಿಲ್ಲ, ಅಂದರೆ ಮಕ್ಕಳಿರಲಿಲ್ಲ. ಒಕ್ಕಲಿಗ ಮನೆತನದಲ್ಲಿ ಹುಟ್ಟಿದ ನರಸೇಗೌಡರು ಅಪಾರ ಆಸ್ತಿಯನ್ನು ಹೊಂದಿದ್ದು ಸ್ವತಃ ಆಧುನಿಕ ಕೃಷಿಕರಾಗಿದ್ದರು. ಆಧುನಿಕ ಕೃಷಿಕರಾಗಿದ್ದ ಉಗ್ರೇಗೌಡರಿಗೆ ತಾನೊಬ್ಬನೇ ಈ ಆಧುನಿಕತೆಯನ್ನು ಅಳವಡಿಸಿಕೊಳ್ಳದೆ ಪ್ರತಿಯೊಬ್ಬ ರೈತರು ಕೂಡ ಕೃಷಿನಲ್ಲಿ ಆಧುನಿಕತೆಯನ್ನು ಅಳವಡಿಸಿಕೊಂಡು ಹೆಚ್ಚು ಬೆಳೆಯನ್ನು ಬೆಳೆಯುವುದರ ಮೂಲಕ ಪ್ರತಿಯೊಬ್ಬ ರೈತ ಕೂಡ ಶ್ರೀಮಂತನಾಗಬೇಕು ಅನ್ನುವಂಥದ್ದು ಈ ಉಗ್ರೇಗೌಡರಿಗೆ ಒಂದು ದೊಡ್ಡ ಕನಸಾಗಿತ್ತು. ಆಧುನಿಕ ಕೃಷಿಯ ಕನಸನ್ನು ಕಾಣುತ್ತಿದ್ದಂತಹ ಉಗ್ರೇಗೌಡರು 1909ರಲ್ಲಿ ಮೈಸೂರು ರಾಜರಿಗೆ ಒಂದು ಪತ್ರ ಬರೀತಾರೆ. ಏನಪ್ಪ ಪತ್ರ ಅಂದರೆ, ನಾನು ನನ್ನ ಸ್ವತಃ 100 ಎಕರೆ ಜಮೀನನ್ನು ನಿಮಗೆ ದಾನವಾಗಿ ಕೊಡ್ತೀನಿ, ಅಲ್ಲಿ ಆ ಜಮೀನಿನಲ್ಲಿ ಒಂದು ಆಧುನಿಕ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡಿ ಅಂತೇಳಿ ಪತ್ರ ಬರೀತಾರೆ. ಅದಕ್ಕೆ ಈ ನಮ್ಮ ಮೈಸೂರು ಮಹಾರಾಜರ ಒಪ್ಪಿಗೆ ಕೂಡ ಸಿಗ್ತದೆ. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಫೀಲ್ಡ್ ಆಫೀಸರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಂಬುದು ಪ್ರಾರಂಭ ಆಗ್ತದೆ. ಇದಕ್ಕಾಗಿ ಅಂದರೆ ಈ ಕೃಷಿ ಕಾಲೇಜ್ಗಾಗಿ ಇದೇ ಜಾಗದಲ್ಲಿ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಈ ಸುಂದರವಾದಂತಹ ಕಟ್ಟಡ, ಈ ಕಟ್ಟಡವನ್ನು ಅವರೇ ಸ್ವತಃ ಉಗ್ರೇಗೌಡರೆ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಿಸುತ್ತಾರೆ. ಇದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿಕೊಟ್ಟಿರ್ತಾರೆ. ಈ ಕೃಷಿ ಕಾಲೇಜ್ಗೆ 1922ರಲ್ಲಿ ಶ್ರೀ ಕೃಷ್ಣ ರಾಜೇಂದ್ರ ವ್ಯವಸಾಯ ಧರ್ಮ ಪಾಠಶಾಲೆ ಅಂತೇಳಿ ಪುನರ್ ನಾಮಕರಣ ಮಾಡಲಾಗ್ತದೆ. ಈ ವೇಳೆಯಲ್ಲಿ ಅಂದರೆ 1922 ಆಗಸ್ಟ್ 23ರಂದು ಈ ಉಗ್ರೇಗೌಡರಿಗೆ ಆಧುನಿಕ ಕೃಷಿ ಶಿಲ್ಪಿ ಎಂಬ ಬಿರುದನ್ನು ನೀಡುವುದರ ಮೂಲಕ ಚಿನ್ನದ ಪದಕವನ್ನು ಕೂಡ ಕೊಟ್ಟು ಈ ನಮ್ಮ ಮೈಸೂರು ಮಹಾರಾಜರು ಇವರನ್ನು ಗೌರವಿಸ್ತಾರೆ. ಈ ವಿಷಯ ವಿಶ್ವಕೋಶದಲ್ಲಿ ಕೂಡ ದಾಖಲಾಗಿದೆ. ಆಧುನಿಕ ಕೃಷಿ ಶಿಲ್ಪಿ ಎಂಬ ಬಿರುದಾಂಕಿತರಾದಂತಹ ಉಗ್ರೇಗೌಡರು ಇದೇ ವೇಳೆಗೆ ತಮ್ಮಲ್ಲಿದ್ದಂಥ 100 ಎಕರೆ ಜಮೀನನ್ನು ದಾನವಾಗಿ, ಅಂದರೆ ಸರ್ಕಾರಕ್ಕೆ, ಅವತ್ತಿನ ಮೈಸೂರು ಸರ್ಕಾರಕ್ಕೆ ಎಲ್ಲವನ್ನು ಕೂಡ ಬರೆದು ಕೊಟ್ಬಿಟ್ಟಿರ್ತಾರೆ. ಆಧುನಿಕ ಕೃಷಿಯ ಬಗ್ಗೆ ಅಪಾರ ಕನಸು ಕಂಡಿದ್ದಂತಹ ಉಗ್ರೇಗೌಡರ ಈ ಕಾರ್ಯ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸಿ. ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.